ಫ್ರೆಂಡ್ಸ್, ಮಧ್ಯಾಹ್ನ ಒಂದು ನಿದ್ದೆ ಮುಗಿಸ್ದೆ, ಅದಕ್ಕೆ ಈ ಥರ ಇದೆ ಫೇಸು. ನಿದ್ದೆ ಎಲ್ಲ ಮುಗಿಸಿ ಹೀಗೆ ಕೂತಾವಾಗ ಮನೆಯಲ್ಲಿ CCTV ಹಾಕೋ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ನಮ್ಮ ಬೈಂದೂರನ್ನ ಪ್ರಶಾಂತಿಗೆ ಹೇಳಿದ್ವಿ ಬರೋಕೆ. ಪ್ರಶಾಂತ್ ಅಂದರೆ ಪ್ರಶಾಂತ್ ಪಡ್ವರಿ, GM ಟೆಕ್ನಾಲಜೀಸ್ ಬೈಂದೂರು. ನಿಮ್ಗೆಲ್ಲರಿಗೂ ಪರಿಚಯ ಇದೆ ಅಂತ ಅನ್ಸ್ಕೊಳ್ತೀನಿ. ಬೈಂದೂರಿನವ್ರಿಗೆ ಎಲ್ಲರಿಗೂ ಪರಿಚಯ ಇದೆ. ಸೊ ಅವನಿಗೆ ಹೇಳಿದ್ವಿ, ಲಾಸ್ಟ್ ವೀಕ್ ಹೇಳಿದ್ವಿ, ಅವನು ಇವತ್ತು ಬರ್ತೆ ಅಂತ ಹೇಳಿದ್ದ. ಸೊ ಆನ್ ಟೈಮ್ ಬಂದಿದ್ದಾನೆ. ಈಗ CCTV ಫಿಟ್ ಮಾಡೋಕೆ ಹೋಗ್ತಾ ಇದ್ದಾನೆ. ಸೊ ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ, ಹೇಗೆ ಏನೆಲ್ಲ ಮಾಡ್ತಾನೆ ಅನ್ನೋದನ್ನೆಲ್ಲ. CCTVಯನ್ನು ಅಲ್ಲಿ ಫಿಟ್ ಮಾಡ್ತಾ ಇದ್ದೀವಿ ನೋಡಿ, ಅವನ ಎಡ್ಜ್ ಪಾಯಿಂಟಲ್ಲಿ. ಸೊ ಅವನಿಗೆ ನಮಗೆ ಇಲ್ಲಿ ಹತ್ಸೋಕೆ ಏಣಿ ಟೈಪು, ಲ್ಯಾಡರ್ ಟೈಪ್ ಏನೂ ಇಲ್ಲ, ವ್ಯವಸ್ಥೆ ಇಲ್ಲ ನಮ್ಮ ಹತ್ರ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನಮ್ಮ ಹತ್ರ ಇರೋ ಲ್ಯಾಡರ್ ಅಂದರೆ ನಮ್ಮ ಟಿಪ್ಪರನ್ನು ಇಟ್ಟು ಅವನಿಗೆ ಫುಲ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅವನು ಸೊ ಇಲ್ಲಿ ಫಿಟ್ ಮಾಡೋಕೆ ಹೋಗ್ತಾ ಇದ್ದಾನೆ, ಈ ಎಡ್ಜಲ್ಲಿ ಫಿಟ್ ಮಾಡೋಕೆ ಹೋಗ್ತಾ ಇದ್ದಾನೆ. ನಾನು ಹೇಳಿದೆ ಲಾಸ್ಟ್ ವೀಕ್ ಹೇಳಿ ಇವತ್ತು ಬಂದಿದ್ದಾನಂತ ಹೇಳಿದೆಲ್ಲ, ನೀವು ತಿಳ್ಕೊಬೇಡಿ. ಅವ್ನಿಗೆ ಅಷ್ಟು ಇಷ್ಟು ಹೇಳಿ ಇಷ್ಟು ಟೈಮ್ ತೊಗೊಂಡ ಅಂತಲ್ಲ, ಅವನಿಗೆ ಬೇರೆ ವರ್ಕ್ಗಳು ಸಿಕ್ಕಾಪಟ್ಟೆ ಇರತ್ತೆ. ಬೇರೆ ಕಡೆ ಒಂದು ಮತ್ತೆ ಶಾಪ್ ಇದೆ, ಹಾಗೆ ಬೇರೆ ವರ್ಕ್ಗಳು ಇದೆ. ಬೇರೆಯವ್ರು ಫಸ್ಟಿಗೆ ಹೇಳಿರ್ತಾರಲ್ಲ, ಅವರಿಗೆಲ್ಲ ಮಾಡಿಕೊಟ್ಕೊಂಡು ಬರಬೇಕಲ್ಲ. ಮತ್ತು ನಾವು ಸ್ವಲ್ಪ ಬ್ಯುಸಿ ಇದ್ವಿ, ಅದಕ್ಕೆ ನಾವು ಅವನಿಗೆ ಹೇಳಿದ್ವಿ ನೆಕ್ಸ್ಟ್ ವೀಕ್ ಹಾಗೆ ಯಾವಾಗಲಾದರೂ ಒಂದಿನ ಬಂದು ಮಾಡಿಕೊಡು ಅಂತ ಹೇಳಿದ್ವಿ. ಅದಕ್ಕೆ ಅವನು ಈ ಡೇಟ್ ಕೊಟ್ಟಿದ್ದ, ಈ ದಿನ ಕೊಟ್ಟಿದ್ದ, ಇವತ್ತು ಬಂದು ಮಾಡಿಕೊಡ್ತೀನಿ. ಸೊ ಪ್ರಾಂಪ್ಟಾಗಿ ಹೇಳಿದ ದಿನಾನೇ ಬಂದು ಮಾಡಿಕೊಡ್ತಾ ಇದ್ದಾನೆ. ಅದಂತೂ ಸಿಕ್ಕಾಪಟ್ಟೆ ಖುಷಿ ವಿಚಾರ. ಯಾಕಂದರೆ ಹೇಳಿದ ತಕ್ಷಣ ನಮಗೆ ಹೇಳಿ ಟೈಮ್ ಕೊಟ್ಟು ಆ ಟೈಮನ್ನು ಉಳಿಸ್ಕೊಂಡು ಮಾಡಿಕೊಡ್ತಾನೆ ಅನ್ನೋದು ಗ್ರೇಟ್ನೆಸ್ ಅಲ್ವಾ. ಸೊ ಅದನ್ನು ಅದು ಕೀಪ್ ಮಾಡ್ತಾ ಇದ್ದಾನೆ ಅವನು. ಫ್ರೆಂಡ್ಸ್, ನಾನೊಂದು ಫಂಕ್ಷನ್ಗೆ ಹೋಗ್ಲಿಕ್ಕಿದೆ, ಅದಕ್ಕೋಸ್ಕರ ರೆಡಿ ಆಗ್ತಾ. ಹಸ್ಬೆಂಡ್ ಹೆಲ್ಪ್ ತೊಗೊಂಡು ಅವನಂತೂ CCTV ಫಿಟ್ ಮಾಡಿದೆ, ಇನ್ಸ್ಟಾಲ್ ಮಾಡಿದ್ದಾನೆ. ಅವನೇನೋ ಒಂದು ಫೇಸ್ ತೋರಿಸ್ಬಾರ್ದು ಅಂತ ಇದ್ದಾನೆ. ಹೆಂಗೂ ಎಲ್ಲರಿಗೂ ಗೊತ್ತಾಗಿದೆ ಪ್ರಶಾಂತ್ ಪಡ್ವರಿ ಇದನ್ನು ಫಿಟ್ ಮಾಡ್ತಾ ಇರೋದಂತ. GM ಟೆಕ್ನಾಲಜೀಸ್ ಬೈಂದೂರು ಅದರ ಓನರು ಫಿಟ್ ಮಾಡ್ತಾ ಇರೋದಂತ ಗೊತ್ತಾಗಿದೆ. ಆದರೂ ಅವನು ಫೇಸನ್ನೆಲ್ಲ ಹೈಡ್ ಮಾಡಿ ನಿಂತ್ಕೊಂಡಿದ್ದಾನೆ. ಅವನಿಗೆ CCTV ಇನ್ಸ್ಟಾಲೇಷನ್ ಮಾತ್ರ ಅಲ್ಲ, ಕಂಪ್ಯೂಟ್ರಿಂದು ಲ್ಯಾಪ್ಟಾಪಿಂದೆಲ್ಲ ವರ್ಕ್ ಇದ್ದರೆ ಹೇಳಿ, ಅದರದ್ದು ಸೋಲಾರ್ ಸಿಸ್ಟಮ್ಸ್ ಬೇಸಲ್ಲಿ ಪ್ಲಸ್ ಇನ್ವೆರ್ಟ್ರ್ ಬೇಸಲ್ಲಿ ಅದರಲ್ಲೆಲ್ಲ ಒಂದು ಇನ್ವಾಲ್ವ್ಮೆಂಟ್ಸ್ ಇದೆ, ಅದೆಲ್ಲ ವರ್ಕ್ ಮಾಡಿ ಕೊಡ್ತಾನೆ. ನಿಮಗೆ ಯಾರಿಗಾದರೂ ಮನೆಯಲ್ಲಿ ಇದರದ್ದೆಲ್ಲ ಅಗತ್ಯ ಇದ್ದರೆ ನೀವು ಇವನಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆ ಅವನು ಕಂಪ್ಯೂಟ್ರ್ ಲ್ಯಾಪ್ಟಾಪಿಂದು ಎಲ್ಲ ಸೇಲ್ಸ್ ಆ್ಯಂಡ್ ಸರ್ವಿಸ್ ಪ್ಲಸ್ ಏನಾದರೂ ಇಮಿಡಿಯೇಟ್ ಸೇಲ್ ಮಾಡಬೇಕು ನಿಮಗೆ, ಅದ್ರದ್ದು ಏನು ಸರ್ವಿಸ್ ಇದ್ದರೂ ಏನು ವರ್ಕ್ ಇದ್ದರೂ ಕೂಡ, ರಿಪೇರಿ ವರ್ಕ್ ಏನಿದ್ರು ಅವನು ಇಮಿಡಿಯೇಟಾಗಿ ಮಾಡಿಕೊಡ್ತಾನೆ. ಇವನ್ CCTV ಆದರೂ ಕೂಡ ನಮಗೆ ಇಮಿಡಿಯೇಟಾಗಿ ಬಂದು ಮಾಡಿಕೊಟ್ಟಿದ್ದಾನೆ. ಸಮ್ಟೈಮ್ಸ್ ಕಾಲ್ ಮಾಡಿದರೆ ರಿಸೀವ್ ಮಾಡೋಣ ಅಂತ ನೀವು ಬೇಜಾರಾಗ್ತೀರಾ, ಅದಕ್ಕೆ ರೀಸನ್ ಇದೆ. ಯಾಕಂದರೆ ಅವನು ಸಂಘ ಸಂಘಟನೆಗಳ ಸಂಸ್ಥೆಗಳಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾನೆ. ಸೊ ಅದರದ್ದು ಜವಾಬ್ದಾರಿ ಎಲ್ಲ ಅವನಿಗೆ ಸಿಕ್ಕಾಪಟ್ಟೆ ಇದೆ, ಅದರಲ್ಲೂ ಬ್ಯುಸಿ ಇರ್ತಾನೆ. ಆದರೆ ಅವನೇನು ಮಾಡ್ತಾನೆ, ನಾವು ಕಾಲ್ ಮಾಡಿ ನಮ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಂದರೂ ಕೂಡ ಅವ್ನ ಟೈಮ್ ಯಾವಾಗ ಫ್ರೀ ಆಗುತ್ತೆ, ಅವ್ನು ಈವ್ನಿಂಗ್ ಒಳಗಡೆ ಅವ್ನು ನಮಗೆ ರೆಸ್ಪಾಂಡ್ ಮಾಡಿ ಅದನ್ನು ಯಾವಾಗ ಮಾಡಬೇಕು, ಯಾವಾಗ ಏನು ವರ್ಕ್ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ನಮ್ಮನ್ನು ಕೇಳಿ ಅದಕ್ಕೆ ನಮ್ಮ ಕಾಲಿಗೆ ರೆಸ್ಪಾಂಡ್ ಅಂತೂ ಮಾಡೇ ಮಾಡ್ತಾನೆ. ಡಿಲೇ ಅನ್ನೋದಕ್ಕೆ ರೀಸನ್ ಇಷ್ಟೇ, ಅವನು ಸಂಘ ಸಂಸ್ಥೆಗಳಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ಅದಕ್ಕೋಸ್ಕರ ಅವನು ಅದರಲ್ಲಿ ಬ್ಯುಸಿ ಇರ್ತಾನೆ. ಈ ವರ್ಕ್ ಈಸ್ ವರ್ಷಿಪ್, ಇದಕ್ಕೂ ಇಂಪಾರ್ಟೆನ್ಸ್ ಇದೆ ಅವನಲ್ಲಿ. ಆದರೆ ಅದ್ರ ಜೊತೆಯಲ್ಲಿ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಅದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ಡಿಲೇ ಆಗುತ್ತೆ. ದಯವಿಟ್ಟು ಹಾಗೆ ಡಿಲೇ ಆದರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ತಮ್ಮ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾನಂತ ತಿಳ್ಕೊಳ್ಳಿ, ನೀವು ಅದರ ತಿಳ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಅವನು ನಿಮಗೆ ಕಾಲ್ ಬ್ಯಾಕ್ ಮಾಡೇ ಮಾಡ್ತಾನೆ. ನಮ್ಮ ಎಲ್ಲ ಮಿಷನರಿಗೂ ಇಟಾಚಿಗಳಿಗೆಲ್ಲ CCTVನೇ ಹಾಕ್ಕೊಟ್ಟಿರೋದು. ಸೊ ನಮಗೆ ಅದರಲ್ಲಿ ಮಾಡಿದವಾಗ ಪ್ರಾಂಪ್ಟಾಗಿ ಮಾಡಿದ್ದಾನೆ. ಸೊ ಆ ಕಂಫರ್ಟಿಗೋಸ್ಕರನೇ ನಮ್ಮ ಮನೆಯಲ್ಲಿ CCTV ಹಾಕ್ಲಿಕ್ಕೆ ನಾವು ಅವನಿಗೆ ಇನ್ಫಾರ್ಮ್ ಮಾಡಿದ್ದು, ಬರೋಕ್ಕೆ ಹೇಳಿದ್ದು. ಸೊ ಹೇಳಿದ ಟೈಮಿಗೆ ಬಂದು, ಅವನು ಹೇಳಿದ ಬ್ಯುಸಿ ಇದ್ದ, ಅವನ ಒಂದು ಟೈಮ್ ನಮ್ಗೆ ಹೇಳಿದ, ಆ ಟೈಮಿಗೆ ಬಂದು ನೀಟಾಗಿ ಮಾಡಿಕೊಟ್ಟ. ಸ್ನೇಹಿತರೆ, ಪ್ರಶಾಂತ್ ಪಡ್ವರಿ ಒಂದು ಆಫರ್ ಇಟ್ಟಿದ್ದಾರೆ. ಏನು ಗೊತ್ತಾ, ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ, ಅದನ್ನು ಕನ್ಫರ್ಮ್ ಆಗಿ ಮಾಡಿದ್ದು ಅವ್ರಿಗೆ ತೋರಿಸಿದ್ರೆ ನಿಮಗೆ ಡಿಸ್ಕೌಂಟ್ ಇರುತ್ತೆ. ಇಲ್ಲ ಅಂದರೆ ಅದರಲ್ಲಿರೋ ಚಾರ್ಜಸ್ ಹಾಗೆ ಇರುತ್ತೆ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದರೆ ನಿಮಗೆ ಆಫರ್ ಬೇಸಲ್ಲಿ ಕೊಡ್ತಾನೆ ಅವರು. ನಿಮಗೆ ಆಫರಲ್ಲಿ ಬೇಕಾದರೆ ಇದನ್ನೊಂದು ಫಾಲೋ ಮಾಡಿ.
CCTV ಎಲ್ಲ ಫಿಟ್ ಮಾಡಿ ಹೋದ್ಮೇಲೆ ಏನೋ ಒಂದು ಟೂಲ್ಸ್ ಏನೋ ಬಿಟ್ಟು ಹೋಗಿದ್ದ, ಅದು ತಗೊಳಕಂತ ಬಂದವಾಗ ನನ್ನ ಹತ್ರ ಒಂದು ಕ್ವಶನ್ ಕೇಳ್ದ, ಇಲ್ಲಿ ದನಗಳೆಲ್ಲ ಬರ್ತಾವ, ಇಲ್ಲಿ ಮಲ್ಕೊಳ್ತಾವ, ನಮ್ಮ ಮನೆ ಎದುರುಗಡೆ ಮಲ್ಕೊಳ್ತಾವ ಕೇಳ್ದ. ಆಕ್ಚುಲಿ ನಮ್ಮ ಮನೆ ಎದುರುಗಡೆ ಸಿಕ್ಕಾಪಟ್ಟೆ ದನಗಳು ಮಲ್ಕೊಳ್ತವೆ. ನಾನು ಹೇಳಿದೆ ಮಲ್ಕೊಳತ್ತೆ ಅಂತ. ಸೊ ಅವ್ನು ಸೋ ಹ್ಯಾಪಿ. ನಾನು ಹೇಳಿದ ಒಳ್ಳೇದಾಯ್ತು ಕ್ಯಾಮ್ರಾ ಫಿಟ್ ಮಾಡಿದ್ದು. ಸೊ ನಮ್ಮ ದನಗಳೆಲ್ಲ ಸೇಫ್ ಆಗಿರತ್ತೆ. ಕ್ಯಾಮ್ರಾದಲ್ಲಿ ಏನಾದ್ರೂ ಇಶ್ಯೂ ಆದ್ರೆ ಕೂಡ ಕ್ಯಾಮ್ರಾ ಇದ್ದಿದ್ದಕ್ಕೆ ನಮ್ಗೆ ಈಸಿ ಆಗತ್ತೆ ಫೈಂಡ್ ಔಟ್ ಮಾಡಕ್ಕೆ ಅಂತ ಹೇಳ್ದ. ಸೊ ಅದೊಂದು ರಿಯಲ್ ಫ್ಯಾಕ್ಟ್. ಇಲ್ಲಿ ಸಿಕ್ಕಾಪಟ್ಟೆ ದನಗಳಿರ್ತವೆ, ಅವು ಕೂಡ ಸೇಫ್ ಆಗಿರ್ತವೆ. ಈ ಕ್ಯಾಮ್ರಾದಿಂದ ಅವು ಕೂಡ ಸೇಫ್ ಆಗಿರತ್ತೆ. ಆಲ್ಮೋಸ್ಟ್ ರೋಡ್ ಸೈಡ್ ಮನೆ ಇರೋರು ಕ್ಯಾಮ್ರಾ ಎಲ್ಲ ಇಟ್ಕೊಂಡಿದ್ರೆ ಸೊ ಇದೊಂದು ಒಳ್ಳೇದಾಗತ್ತೆ. ಯಾಕಂದ್ರೆ ದನಗಳ ಸೇಫ್ಟಿ ಕೂಡ ನಮ್ಮ ಕ್ಯಾಮರಾದಿಂದ ಆಗತ್ತೆ. ಓಕೆ, ಥ್ಯಾಂಕ್ ಯು ಪ್ರಶಾಂತ್, ನಮ್ಗೆ ಹೀಗೊಂದು ಹೆಲ್ಪ್ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇಷ್ಟು ಕ್ಲಾರಿಟಿ, HD ಕ್ಲಾರಿಟಿಯಲ್ಲಿ ನಮಗೆ ಕ್ಯಾಮರಾದಲ್ಲಿ ವ್ಯೂಸ್ ಸಿಗತ್ತೆ. ಚೆನ್ನಾಗಿ ಮಾಡಿದ್ದಾನೆ, ತುಂಬ ಚೆನ್ನಾಗಿದೆ. ಅವ್ನ ಕ್ಯಾಮ್ರಾ ಸಿಸ್ಟಮ್ ಕೂಡ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಕ್ಲಾರಿಟಿ ಇದೆ.